ಇವತ್ತಿನ ಬಾಡಿಗೆ 350 ರೂಪಾಯಿಂದ ಸ್ಟಾರ್ಟ್ ಆಗಿದ್ದು. ಅಂದರೆ ಇವಾಗ ಜಸ್ಟ್ ಕಸ್ಟಮರ್ನ ಡ್ರಾಪ್ ಮಾಡಿದೆ. ಎಲ್ಲಿದ್ದೀನಿ ಅಂತ ಅಂದರೆ ಬಾಗ್ಮಾನೆ ದೊಡ್ಡನಾಕುಂದಿ ಹತ್ರ ಇದ್ದೀನಿ. ಸೊ ಅಷ್ಟೇನು ಡ್ಯೂಟಿಗಳೇನು ಬರ್ತಾ ಇಲ್ಲಪ್ಪ, ತುಂಬ ಕಡಿಮೆ ಇದ್ದಾವೆ ಡ್ಯೂಟಿಗಳು. ನೋಡಬೇಕು ಇನ್ನೇನಾಗುತ್ತೆ ಅಂತ. ತುಂಬ ಹೊತ್ತು ಮನೆಯಲ್ಲಿ ನಾನು ಆಲ್ಮೋಸ್ಟು 8 ಗಂಟೆಗೇನೋ ಡ್ಯೂಟಿ ಆನ್ ಮಾಡಿಟ್ಟಿದ್ದೆ, ಆದರೆ ಯಾವುದೂ ಡ್ಯೂಟಿ ಬರ್ತಾ ಇರಲಿಲ್ಲ. ತುಂಬ ಹೊತ್ತು ವೆಯ್ಟ್ ಮಾಡಿದ್ಮೇಲೆ ಒಂದು ಡ್ಯೂಟಿ ಬಂತು ಅರೌಂಡು 9:30 9:45 ಹಂಗೆ. ಇವಾಗ ಕರ್ಕೊಂಬಂದು ಡ್ರಾಪ್ ಹಾಕಿದ್ದೀನಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ರೋಡು. ನೋಡೋಣ ಇಲ್ಲಿಂದ ಇನ್ನು ಯಾವ ಥರ ಇರುತ್ತೆ ಇವತ್ತೊಂದು ದಿವಸ ಅಂತ. ಮಳೆ ಬರೋ ಥರ ಇದೆ ನೋಡ್ಬೋದು. ಮೋಡ ಮುಚ್ಚೈತೆ, ಕೆಲವೊಂದು ಕಡೆ ಓಪನ್ ಆಗೈತೆ, ಆ ಕಡೆ ಎಲ್ಲ ನೋಡೋಣ ಇನ್ನು ಮಧ್ಯಾಹ್ನ ಮೇಲೆ ಯಾವ ಥರ ಇರುತ್ತೆ ಸಿಚುವೇಶನ್ ಅಂತ ಅಂದ್ಬಿಟ್ಟು. ಸದ್ಯಕ್ಕೆ 350 ರೂಪಾಯಿ ಅಷ್ಟು ಅಮೌಂಟ ಮಾಡಿದ್ದೀನಿ. ಜನ ಕೇಳ್ತಿದ್ರಿ ಒಂದೇ ಅಪ್ಲಿಕೇಶನ್ ಸಾಕಾ ಆಗುತ್ತಾ ಅಂತ. ಇಲ್ಲ, ಬೆಂಗಳೂರಲ್ಲಿ ನೀವು ಡ್ಯೂಟಿ ಮಾಡಬೇಕು ಅಂದರೆ ಒಂದು ಅಪ್ಲಿಕೇಶನ್ ಮೇಲೆ ನಂಬ್ಕೊಂಡು ಮಾಡೋಕ್ಕಾಗಲ್ಲ. ಒಂದು 2-3 ಅಪ್ಲಿಕೇಶನ್ನ ಆನ್ ಮಾಡಿಕೊಂಡ್ರೆ ಓಕೆ. ಇನ್ನು ಹೇಳಬೇಕು ಅಂದರೆ ಇಲ್ಲಿ ನೀವು ನೋಡ್ಬೋದು ಪೀಕ್ ಅವರು ಮುಗೀತಾ ಬಂತು. ಆಲ್ಮೋಸ್ಟು ನೋಡಿ, ಇದು ಪಿಕಪ್ ಎಷ್ಟು ದೂರ ಹೋಗಿ ಹೆಂಗೆ ಪಿಕಪ್ ಮಾಡೋದು. ಆಲ್ಮೋಸ್ಟ್ ಈಗ ಟೈಮು 11 ಗಂಟೆ ಆಯಿತು. ಪೀಕ್ ಅವರ್ ಮುಗೀತಾ ಬಂತು. ಇನ್ನು ಯಾವ ಸಿಗುತ್ತೆ ಆ ಬಾಡಿಗೆನ ಹಾಕೊಂಡು ಹೋಗ್ಬೇಕು. ಇಲ್ಲಿ ನಿಂತರೆ ಯಾವುದೂ ಸಿಗಲ್ಲ. ಇಲ್ಲೇನಿದ್ರು ಇನ್ನು ಸಾಯಂಕಾಲ ಮೇಲೆ ಒಂದು 3:30-4 ಗಂಟೆ ಮೇಲೆ ಅಷ್ಟೇ ಇಲ್ಲೇ ಡ್ಯೂಟಿ ಬರೋದು. ಇವಾಗ ಸುಮ್ಮನೆ ವೆಯ್ಟ್ ಮಾಡಿ ಏನು ಪ್ರಯೋಜನ ಇಲ್ಲ. ಈ ಜಾಗದಲ್ಲಿ ಪಾಸ್ ಮಾಡೋಣ. ಯಾವುದಾದ್ರೂ ಸ್ವಲ್ಪ ರೆಸಿಡೆನ್ಷಿಯಲ್ ಏರಿಯಾ ಕಡೆಗೆ ಹೋಗ್ಬಿಟ್ರೆ ನಮಗೆ ಸ್ವಲ್ಪ ಬೆನಿಫಿಟ್ ಆಗುತ್ತೆ. ಸ್ವಲ್ಪ ಯಾವುದಾದ್ರೂ ರೆಸಿಡೆನ್ಷಿಯಲ್ ಏರಿಯಾ ಸಿಕ್ಕಿದ್ರೆ ಅಲ್ಲಿಂದ ಆಫೀಸ್ ಅಲ್ಲಿ ಇಲ್ಲಿಗೆ ಸಿಗ್ತವೆ. ಎಷ್ಟು ಬೇಗ ಆಗುತ್ತೆ ಅಷ್ಟು ಡ್ಯೂಟಿ ಮಾಡ್ಕೋಬೇಕು. ಮಧ್ಯಾಹ್ನ ಮೇಲೆ ಏನಾದರೂ ಮಳೆ ಬಂತು ಅಂದರೆ ಇವತ್ತೊಂದು ಕೇಲ್ ಕತಮ್ ನಾಟಕ ಬಂದಾಗುತ್ತೆ. ನೋಡೋಣ, ಬೇಗ ಹೋಗ್ಬಿಡೋಣ. ಸಿಕ್ಕಾಬಟ್ಟೆ ರೋಡ್ ಅಂತೂ ಗುಂಡಿಗಳಾಯ್ತಾ. ಇಲ್ಲಿ ಕಂಪ್ನಿಗಳಿರೋದ್ರಿಂದಾಗಿ ಸ್ವಲ್ಪ ಪರವಾಗಿಲ್ಲ. ಯಾವ ಕಡೆ ಹೋಗ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಹಿಂಗೆ ಇಲ್ಲಿಂದ ರೈಟ್ಗೆ ಹೋದರೆ ದೊಡ್ಡನಾಕುಂದಿ ಬ್ರಿಡ್ಜು ಸಿಗುತ್ತೆ, ಫ್ರೇಮ್ ಸಿಟಿ. ಹಿಂಗೆ ಸ್ಟ್ರೈಟ್ ಹೋಯ್ತು ಅಂತಂದರೆ ಮಾದೇವಪುರ ಕಡೆಗೆ ಹೋಗ್ತೀವಿ. ಒಂದು ಕೆಲಸ ಮಾಡ್ತೀನಿ, ಹಿಂಗೆ ರೈಟಿಗೆ ಹೋಗ್ಬಿಡ್ತೀನಿ. ಮತ್ತು ಕ್ಯಾಬ್ಗಳನ್ನ ಯಾವ ಮಟ್ಟಿಗೆ ನಿಲ್ಸ್ಕೊಂಡಿದ್ದಾರೆ ನೋಡ್ಬೋದು. ಅದ್ರ ಜೊತೆಗೆ ಇಲ್ಲಿ ಹೋಟ್ಲುಗಳಿದ್ದಾವೆ ಊಟ ತಿಂಡಿಗೆಲ್ಲ. ತುಂಬ ಜನ ಕ್ಯಾಬ್ನೇ ಮನೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಕೆಲವೊಬ್ರು ನಮ್ಮ ಆಟೋದವ್ರು ಕೂಡ ಇದ್ದಾರೆ. ಆಟೋದಲ್ಲೇ ಮನ್ಗೋದೆಲ್ಲ ಮಾಡ್ತಾರೆ. ತುಂಬ ಕಷ್ಟ. ಸೊ ಹಿಂಗೆ ಸ್ಟ್ರೈಟ್ ಹೋಯ್ತು ಅಂತಂದರೆ ದೊಡ್ಡನಾಕುಂದಿ ಆ ಕಡೆಗೆ ಹೋಗುತ್ತೆ. ಹೋಗೋಣ, ಅಲ್ಲೇ ಹೋಗೋಣ. ಯಾವುದಾದ್ರು ಸಿಗುತ್ತೆ. ಸ್ವಲ್ಪ ರೆಸಿಡೆನ್ಷಿಯಲ್ ಏರಿಯಾ ಅದು. ಸುಮ್ಮನೆ ಇಲ್ಲೇ ಟೈಮ್ ಪಾಸ್ ಮಾಡ್ಕೊಂಡಿದ್ರೆ ಆಗೋದಿಲ್ಲ. ಅಷ್ಟೇನು ಟ್ರಾಫಿಕ್ ಇಲ್ಲ. ಆದರೆ ಫುಲ್ಲು ನೋಡ್ಬೋದು ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ವೆದರ್ ಮಾತ್ರ ಸೂಪರಾಗಿದೆ. ಧಗೆ ಶೆಕೆ ಏನೂ ಇಲ್ಲ. ಆದರೆ ಡ್ಯೂಟಿಗಳಷ್ಟೇನು ಬರ್ತಾಯಿಲ್ಲ. ಅಷ್ಟೇ ಮಳೆ ಇರೋದಕ್ಕೇನೋ ಜನ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಈ ಥರ ಸಿಚುವೇಶನ್ನು ಸದ್ಯಕ್ಕೆ ಫುಲ್ಲು ಬ್ರೈಟಾಗಿದೆ, ಪ್ರಶಾಂತವಾಗಿದೆ. ಒಂದೂ ಅರ್ಥ ಆಗ್ತಿಲ್ಲ. ಸದ್ಯಕ್ಕೆ HSR ಲೇಔಟಲ್ಲಿದ್ದೀನಿ. ಈಗ ಒಂದು ಡ್ಯೂಟಿ ಸಿಕ್ಕಿದೆ. ಈಗ ಬಂದು ಚಲಗಟ್ಟ EGL ಕಡೆಗೆ ಹೋಗ್ತಾ ಇದ್ದೀನಿ. ಮಳೆ ಬರುವಂತಹ ಎಲ್ಲ ಸಾಧ್ಯತೆ ಕೂಡ ಇದೆ. ನೋಡ್ಬೋದು ಯಾವ ಮಟ್ಟಕ್ಕೆ ಮೋಡ ಮುಚ್ಕೊಂಡಿದೆ ಅಂತಂದರೆ ಏನಾಗುತ್ತೆ ಅಂತ ಗೊತ್ತಾಗ್ತಿಲ್ಲ. 50-50. ರಾತ್ರಿ ಮಳೆ ಬಂದರೆ ತೊಂದರೆ ಇಲ್ಲ. ಇವಾಗೇನಾದರೂ ಸಾಯಂಕಾಲ ಮಳೆ ಬಂದುಬಿಟ್ರೆ ಅಲ್ಲೋಲ ಗೊಲ್ಲೋಲ ಆಗ್ಬಿಡುತ್ತೆ. ಹಾಗೆ ಟ್ರಾಫಿಕ್ ಕೂಡ ಸಿಕ್ಕಾಬಟ್ಟೆ ಕಡಿಮೆ ಇದೆ. ಈಗಷ್ಟೇ ಜಸ್ಟು ಡ್ರಾಪ್ ಆಯಿತು. ಎಲ್ಲಿಗಂತ ಅಂದರೆ EGLಗೆ. ಸೊ EGLಲ್ಲಿ ಈಚಲಣ್ಣು ಬಿಟ್ಟಿರೋದು ನೋಡ್ಬೋದು ನೀವು. ನೋಡ್ರಿ, ಇಲ್ಲಿ ಈಚಲಣ್ಣು ಮರ ಇದು. ಎಷ್ಟು ಈಚಲಣ್ಣು ಬಿಟ್ಟವೆ ಅಂತ. ಎರಡರಲ್ಲಿ ಕಾಯಿ ಆಗ್ತಾ ಇದೆ ಒಳಗಡೆ. ಝೂಮ್ ಆಗ್ತೀನಿ ರೀ, ಝೂಮ್ ಆಗ್ತೆ ನೋಡ್ರಿ. ಒಳಗಡೆ ಬಿಟ್ಟೈತೆ ಈಚಲಣ್ಣು. ಈಗ ಜಸ್ಟ್ ಡ್ರಾಪ್ ಆಯಿತು. ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ಊಟ ಮಾಡೋ ಟೈಮ್ ಕೂಡ ಆಗಿದೆ. ಸೊ ಈಗ ಯಾವುದಾದ್ರೂ ಡ್ಯೂಟಿ ಬಂತು ಅಂದರೆ ಹಾಕ್ಕೊಂಡು ಹೋಗಬೇಕು. ಆವಾಗಲೇ ಒಂದು ಡ್ಯೂಟಿ ಸಿಕ್ಕಿತ್ತು ಇವಾಗ ಜಸ್ಟು, ಆದರೆ ಮಿಸ್ ಆಯಿತು. ಏನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಇಲ್ಲಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ಮು. ಇಲ್ಲಿ ಇನ್ನೊಂದು ಬಾಡಿಗೆ ಸಿಕ್ಕಾಯ್ತು. ಈಗ ಹೊರಟಿದ್ದೀನಿ ಪಿಕಪ್ ಮಾಡಿಕೊಟ್ಟು. ಊಟಕ್ಕಂತ ಅಂದ್ಬಿಟ್ಟು ನಿಲ್ಸಿದ್ದೀನಿ. ಎಲ್ಲಿದ್ದೀನಿ ಅಂತಂದರೆ ಇಲ್ಲೇ ಡ್ರಾಪ್ ಆಗಿದ್ದು. ಸೊ ಆಟೋನ ಇಲ್ಲಿ ಹಾಕ್ಕೊಂಡಿದ್ದೀನಿ. ಇದು ವರ್ತೂರ್ ಮೇನ್ ಜಂಕ್ಷನ್ ಇದು.
ಸೊ ಇಲ್ಲಿ ಒಳ್ಳೆ ಜಾಗ ಇದೆ, ಹಾಗೆ ಊಟಕ್ಕೆ ನಿಲ್ಸ್ಕೊಳಕ್ಕೂ ಕೂಡ ಸ್ವಲ್ಪ ಪ್ರಶಾಂತವಾಗಿದೆ. ಕಯಪಯ ಅಂದರೆ ಹಾರನ್ ಸೌಂಡ್ ಜಾಸ್ತಿ, ಆದರೆ ಏನೂ ಮಾಡೋಕ್ಕಾಗಲ್ಲ. ಇವಾಗ ಇಲ್ಲೇ ಚೆನ್ನಾಗಿರೋ ಜಾಗ ಅನ್ನಿಸ್ತಾ ಇರೋದು. ಇಲ್ಲೇ ನಿಯರೆಸ್ಟ್ ಒಂದು ಟೆಕ್ ಪಾರ್ಕ್ ಕೂಡ ಇದೆ. ಊಟ ಇನ್ನೂ ಮಾಡಿಲ್ಲ, ಊಟ ಮಾಡಬೇಕು. ಟೈಮ್ ಎಷ್ಟು ಅಂತ ಕೇಳೋದಾದರೆ 2 ಗಂಟೆ 27 ನಿಮಿಷ ಆಗೈತೆ. ಇವಾಗ ಊಟ ಮಾಡೋಣ. ಊಟ ಮಾಡಿಕೊಂಡು ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡಬೇಕು. ಅದ್ರ ಜೊತೆಗೆ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡ್ಕೋಬೇಕು. ಬೆನ್ನೆಲ್ಲ ಸೊಂಟ ಎಲ್ಲ ಸ್ಟಾರ್ಟ್ ಆಯಿತು ನೋವಾಗಕ್ಕೆ. ಗಳೇನೋ ಬರ್ತಿದೆ ನೋಡ್ಬೋದು. RNZ ಇಕೋ ಸ್ಪೇಸ್ಗೆ ಇವಾಗಲೂ ಇಲ್ಲಿಗೆ ಹೋದ್ರೂ ಏನು ಮೋಸ ಇಲ್ಲ. ಅಲ್ಲೋಗಿ ಡ್ರಾಪ್ ಆಗಿದ ತಕ್ಷಣ ಬೇರೆ ಡ್ಯೂಟಿ ಸಿಗುತ್ತೆ. ಆದರೆ ಏನು ಮಾಡೋದು, ಆಲ್ರೆಡಿ ಟೈಮ್ ಆಗಿದೆ ಊಟಕ್ಕೆ. ಊಟ ಮಾಡುವ. ಈ ಅಪಾರ್ಟ್ಮೆಂಟಿಂದ ಪಿಕಪ್ ಇರೋದು ಎಲ್ಲಿಗಪ್ಪ ಅಂತಂದರೆ ಚಲಗಟ್ಟಾಗೆ. ಕಸ್ಟಮರು ಲೊಕೇಶನ್ ಬಂದಿದ್ದೀನಿ ಪಿಕಪ್ ಮಾಡೋಣ ಅಂತ ಅಂದ್ಬಿಟ್ಟು. ಮಳೆ ಬೇರೆ ಸ್ಟಾರ್ಟ್ ಆಯಿತು. ಗಾಳಿ ಹೊಡಿತೈತೆ ಗುರು. ಗಾಳಿ ಬಂದ್ರೆ ಕಷ್ಟ. ಗಾಳಿ ಇಲ್ಲ ಅಂತಂದರೆ ಹಿಂಗೋ ಮ್ಯಾನೇಜ್ ಮಾಡ್ಬೋದು. ಇವರೇ ಕಸ್ಟಮರ್ ಬರ್ತಿದಾರಲ್ವ, ಗಾಳಿ ಬಂದುಬಿಟ್ರೆ ಭಾರಿ ಹಿಂಸೆ ಆಗೋಗುತ್ತೆ. ಈಗ ಎಷ್ಟಾಗಿದೆ ಅಂತಂದರೆ 5:15 ಆಯಿತು. ಸೊ ಹಿಂಗೆ ಆನ್ ಡ್ಯೂಟಿನೆಲ್ಲ ಇದ್ದೀನಿ, ಗಾಡಿಯಲ್ಲಿ ನಿಲ್ಸ್ಕೊಂಡು ಬಂದಿದ್ದೀನಿ. ಡ್ಯೂಟಿಗಳು ಬೇರೆ ಬರ್ತಾ ಇದ್ದಾವೆ. ಯಾವುದಾದ್ರೂ ಒಂದು ಡ್ಯೂಟಿನ ಹಾಕ್ಕೊಂಡು ಹೋಗೋಣ. ನನ್ನ ಮೊಬೈಲ್ದು ಬ್ಯಾಟ್ರಿ ಬೇರೆ ನಿಲ್ತಾ ಇಲ್ಲ. ಹೆವಿ ಡ್ರೈನ್ ಆಗ್ತಿದೆ. ಏನಾಗಿದೆ ಗೊತ್ತಿಲ್ಲ. ಬ್ಯಾಟ್ರಿ ಪ್ರಾಬ್ಲಮ್ ಏನಾದರೂ ಆಗಿದೆ ಏನೋ ಗೊತ್ತಿಲ್ಲ. ಪೀಕ್ ಅವರಲ್ಲಿ ಡ್ಯೂಟಿಗಂತೂ ಏನು ತಲೆ ಕೆಡಿಸ್ಕೊಳೋ ಅಂಥದ್ದು ಏನಿಲ್ಲ. ಒಳ್ಳೆ ಡ್ಯೂಟಿಗಳು ಬರ್ತವೆ. ಪೀಕ್ ಅವರ್ ನಲ್ಲಿ ಮಾತ್ರ ತಲೆ ಕೆಡಿಸ್ಕೊಬೇಕು ಅಂತ ಏನಿಲ್ಲ. ಆಲ್ಮೋಸ್ಟು ಮಾಡಿದ್ದೀನಿ. ನನ್ನ ಟಾರ್ಗೆಟ್ಗೆ ಆಲ್ಮೋಸ್ಟ್ ಇನ್ನೂ ಒಂದು 500 ರೂಪಾಯಿ ಇದೆ. ಆರಾಮಾಗಿ ಮಾಡ್ಬೋದು. ಇನ್ನೂ ಟೈಮ್ ಎಷ್ಟಪ್ಪ ಅಂತಂದರೆ 5:15. ಸೊ ನೋಡೋಣ ಯಾವ ಥರ ಇರುತ್ತೆ ಅಂತ. ಆಗಲೇ ಒಂದು ಸತಿ ಮಳೆ ಬಂತು, ಕಮ್ಮಿ, ಜೋರಾಗೇನು ಬರಲಿಲ್ಲ. ಈ ಕಡೆ ವರ್ತೂರು ಕಡೆ ವೈಟ್ ಫೀಲ್ಡ್ ಕಡೆ ಬಂದಿದ್ದು ಸ್ವಲ್ಪ ಹೊತ್ತು, ಒಂದು ಸೋನೆ ಒಂದು 10 ನಿಮಿಷ. ಈಗ ಒಂದು ಡ್ರಾಪ್ ಹಾಕಿದ್ದೀನಿ, ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಟಾರ್ಗೆಟ್ ಎನಿವೆ ನಿಯರ್ ಐತಲ್ವಾ, ಹಾಗಾಗಿ ಜಾಸ್ತಿ ತಲೆ ಕೆಡ್ಸ್ಕೊತ ಇಲ್ಲ. ಇನ್ನು ಒಳ್ಳೆ ಒಂದು ಕಾಫಿ ಕುಡಿಬೇಕು. ವೆದರ್ ಮಾತ್ರ ಫುಲ್ಲು ಕೂಲಾಗಿದೆ ಈಗ. ಮತ್ತು ಒಂದು ಕಾಫಿ ಏನಾದರೂ ಕುಡಿದ್ಬಿಟ್ರೆ ಮೈಂಡ್ ಫುಲ್ಲು ಫ್ರೆಶ್ ಆಗಿಬಿಡುತ್ತೆ. ಗಂಟ್ಲು ಕಟ್ಕೊಂಡಂಗೆ ಆಗ್ಬಿಡುತ್ತೆ. ನೋಡೋಣ ಏನಾಗುತ್ತೆ ಅಂತ. ಮುಂದೆ ಕಾಣ್ತಿರೋದೇ ಬ್ರಿಗೇಡು ಸಾಫ್ಟ್ವೇರು IT ಕಂಪ್ನಿ ಇದು. ಇಲ್ಲಿಂದ ಯಾವುದಾದ್ರೂ ಒಂದು ಡ್ಯೂಟಿ ಸಿಗುತ್ತೆ. ವೆಯ್ಟ್ ಮಾಡಬೇಕು. ಬರ್ತಿದ್ದಾವೆ. ಪಿಕಪ್ ಸಿಕ್ಕಾಬಟ್ಟೆ ದೂರ ಇದೆ. ಅಲ್ಲಿ ಹೋಗ್ತಿದ್ದಾರಲ್ಲ ಅವರೇ ಕಸ್ಟಮರು. ಈ ಕಡೆನೇ ಇಳಿದು ಹೋದ್ರು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಅವರಿಗೆ ಆ ಕಡೆ ಸೈಡ್ ಹೋಗ್ಬೇಕಿದ್ದು. ಅವ್ರು ಹೇಳಿದ್ರು ಬೇಡ ಇಲ್ಲೇ ಬಿಟ್ಬಿಡಿ ಅಂತ ಅಂದ್ಬಿಟ್ಟು ಹೋದರು. ಅವ್ರನ್ನ ಕ್ಲಿಯರ್ ಮಾಡ್ಕೊತಾ ಇದ್ದೀನಿ. ಇವಾಗ ಎಲ್ಲಿದ್ದೀನಿ ಅಂತಂದರೆ ಡೈಮಂಡ್ ಡಿಸ್ಟಿಕ್. ಸೊ ಡೈಮಂಡ್ ಡಿಸ್ಟಿಕಲ್ಲಿ ಇರೋದು. ಇವಾಗ ಯಾವುದಾದ್ರೂ ಒಂದು ಡ್ಯೂಟಿ ಹಾಕ್ಕೊಂಡು ಹೋಗೋಣ. 190 ರೂಪೀಸ್ ಅವ್ರದ್ದು. ಟ್ರಾಫಿಕ್ ಇಲ್ಲಿ ಗಂಟ ನಿಂತ್ಕೊಂಡೈತೆ. ಫೋನ್ ಕೂಡ ಸ್ವಿಚ್ ಆಫ್ ಆಯಿತು. ಹೇಳ್ಬೇಕು ಅಂದರೆ ಇದ್ರದ್ದು ಸುದಿ ಐತೆ ನೋಡ್ರಿ. ಇಲ್ಲಿ ಚಾರ್ಜಿಂಗ್ ಆಗಲ್ಲ. ಇದು ಒಳಗೋಗ್ಬಿಟ್ಟದೆ. ಇವಾಗ ಇದನ್ನು ರೆಡಿ ಮಾಡಬೇಕು. ಯಾವ ಥರ ಮಾಡೋದು ಅಂತ ಗೊತ್ತಿಲ್ಲ. ನೋಡೋಣ ಇದು ಬಿಚ್ಚಕ್ಕಾಗುತ್ತಾ ಅಂತ. ಹಿಂಗೆ ಹೋಯ್ತು ಅಂತಂದರೆ ಕೇಲ್ಕತ್ತಮ್ ನಾಟಕ ಬಂದು ಇದು ಫುಲ್ ಒಳಗಡೆ ಹೋಗ್ಬಿಡೈತೆ. ಬಡ್ದು ಏನೋ ಸ್ವಲ್ಪ ತುರ್ಕಿ ಏನೋ ಮಾಡಿದ್ದೀನಿ. ಬಟ್ ಏನಂತಂದರೆ ಎಷ್ಟೊತ್ತು ನಿಲ್ಲುತ್ತಂತ ಗೊತ್ತಿಲ್ಲ. ಸ್ವಿಚ್ ಆನ್ ಆಯ್ತೈತೆ. ಮೇಂಟೈನ್ ಆಗ್ಬಿಟ್ರೆ ಸಾಕು. ಇದೊಂದು ಗೋಳುಗುರು. ಯಾವುದಾದ್ರೂ ಬೇರೆ ಒಂದು ತಗೋಬೇಕು ಇದನ್ನು. ಪೀಕ್ ಅವರಲ್ಲಿ ಹಿಂಗೆ ಆಗ್ಬಿಟ್ರೆ ಭಾರಿ ಹಿಂಸೆ ಆಗ್ಬಿಡುತ್ತೆ. ಆಯ್ತು ಆವಾಗಲೇ ಆಗಿರೋದು. ಅದನ್ನು ನಾನು ಅನ್ಕೊತ ಇದ್ದೆ ಏನಪ್ಪ ಈ ಥರ ಆಗ್ತಿದೆ, ನಿಲ್ತಾನೆ ಇಲ್ವಲ್ಲ ಚಾರ್ಜಿಂಗ್ ಅಂತ. ಆಗೈತೆ ನೋಡೋಣ ಏನಾಗುತ್ತೆ ಅಂತ. ಡ್ಯೂಟಿಗಳೇನೋ ಬರ್ತಿದೆ. ಅದೇ ಫಸ್ಟು ಟೀ ಕುಡಿಬೇಕು. ಕಾಫಿನ ಏನೋ ಕುಡಿದ್ಬಿಟ್ಟು ನೆಕ್ಸ್ಟ್ ಡ್ಯೂಟಿ ಮಾಡಿದ್ರಾಯ್ತು. ಯಾಕಂದರೆ ಒಂಥರ ಚಿಟ್ಟಿಡ್ದಂಗೆ ಅನಿಸ್ತೈತೆ. ಫಸ್ಟ್ ಒಂದು ಕುಡಿಬಿಡೋಣ. ಹಾಗೆ ವೆದರ್ ಕೂಡ ಫುಲ್ಲು ಕೂಲಾಗಿದೆ. ಬನ್ನಿ ಇಲ್ಲೇ ಹೋಗಿ ಟೀ ಕುಡಿಯೋಣ ಈಗ. ಸೊ ಎಲ್ಲಪ್ಪ ಅಂದರೆ ಇಲ್ಲಿ HSR ಲೇಔಟಲ್ಲಿ ಡೈರಿ ಇದೆ ಇಲ್ಲೊಂದು. ಅಲ್ಲೇ ಟೀ ಕಾಫಿ ಕುಡಿಯೋದು. ಹೋಗಿ ಕುಡ್ಕೊಂಬರೋಣ. ಪೀಕ್ ಅವರ್ ಬೇರೆ ಸಿಕ್ಕಾಪಟ್ಟೆ ಟ್ರಿಪ್ಗಳು ಬರ್ತಾ ಇದ್ದಾವೆ. ಇದನ್ನು ಕ್ಲೋಸ್ ಮಾಡ್ಕೊತೀನಿ. ಫಸ್ಟ್ ಹೋಗಿ ಟೀ ಕುಡ್ಕೊಬರುವ. ಕಾಫಿ ಡೌನ್ಲೋಡ್ ಆಗಿದೆ. ಬಂದು ಕುಡಿಯಮ್ಮ. ಕುಡಿದ್ಮೇಲೆ ಮಿಕ್ಕಿದ ಕೆಲಸ.
ಘಟ ಘಟ ಅಂತ ಟೀ ಕುಡ್ದಾಯ್ತು. ಈಗ ಡ್ಯೂಟಿ ಆನ್ ಮಾಡ್ಕೋತೀನಿ. ಯಾಕೋ ಚಳಿಗ ಏನೋ ಬಿಸಿ ಇದೆ, ಸಾಲೇ ಇಲ್ಲ ನನಗೆ. ಒಂದೊಂದೇ ಡ್ಯೂಟಿ ಆನ್ ಮಾಡ್ಕೊಳ್ಳೋಣ. ಇನ್ನೂ ಸ್ವಲ್ಪ ಬಿಸಿ ಬೇಕಿತ್ತು. ಕಾಫಿ ಯಾಕೋ ಸಾಲಿಲ್ಲ, ಕಾಫಿ ಸಾಲಿಲ್ಲ. ಇನ್ನೂ ಒಂದು ಕುಡಿಬೋದಿತ್ತು, ಹಂಗೆ ಅನಿಸ್ತೈತೆ. ಸಾಕು, ಜಾಸ್ತಿ ಕುಡಿದ್ರೆ ಅದೂ ಗ್ಯಾಸ್ಟಿಕ್ಕೇನೆ, ಬೇಡ ಸದ್ಯಕ್ಕೆ ಸಾಕು. ನೋಡೋಣ, ಆಮೇಲೆ ಬೇಕಿದ್ರೆ ಇನ್ನೊಂದು ಟ್ರಿಪ್ಪು ಕುಡಿದ್ರಾಯ್ತು. ಡ್ಯೂಟಿಗಳು ಬರ್ತಿದ್ದಾವೆ. ಯಾವುದಾದ್ರೂ ಒಂದು ಡ್ಯೂಟಿ ಹಾಕ್ಕೊಂಡು ಹೋಗ್ಬೇಕು. ಇದೊಂದು ಹಾಕ್ಕೊಂತೀನಿ. ಮಿನಿಮಮ್ ಡ್ಯೂಟಿ ಕ್ಯಾನ್ಸಲ್ ಆಯಿತು. ಇಲ್ಲಿ 19 ಅಂತ ಇತ್ತು ಆಯಿತಾ, ಇವಾಗ 18 ಮಾಡಿಬಿಟ್ಟ. ಕಸ್ಟಮರ್ ಕ್ಯಾನ್ಸಲ್ ಮಾಡಿದ್ರು ನಮಗೇನೆ ಮೈನಸ್ ಮಾಡಾಕ್ತಾನಪ್ಪ. ಒಂದು ಡ್ಯೂಟಿ ಹಾಕ್ಕೊಂಡಿದ್ದೀನಿ, ಮನೆ ಕಡೆಗೇನೆ ಹಾಕ್ಕೊಂಡೆ ಅಷ್ಟೇ. ನಾನು ಡ್ಯೂಟಿ ಮಾಡಲ್ಲ, ಮುಗೀತು. ಇವತ್ತಿನ ದಿವಸ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. 7:30 ಆಗೈತೆ. ಇಲ್ಲೇ ಪಿಕಪ್ ಲೊಕೇಶನ್ಗೆ ಬಂದಿರೋದು. ಕಸ್ಟಮರ್ ಮೋಸ್ಟ್ಲಿ ಪಿಕಪ್ ಲೊಕೇಶನ್ನು ಇದೇ ಆಫೀಸ್ ಅಂದ್ಕೊಂಡಿದ್ದೀನಿ, ಇಲ್ಲಿಂದಾನೇ ಬಂದಿರೋದು. ಇವಾಗ ಸದ್ಯಕ್ಕೆ HSR ಲೇಔಟಲ್ಲಿದ್ದೀನಿ, ಅಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಎಷ್ಟೊತ್ತಾಗುತ್ತೆ ಕಸ್ಟಮರ್ ಬರೋದಕ್ಕೆ. ಪ್ಲೀಸ್ ವೆಯ್ಟ್ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ಕಮಿಂಗ್ ಟು ಪಿಕಪ್ ಲೊಕೇಶನ್, ಪ್ಲೀಸ್ ಡೋಂಟ್ ಕ್ಯಾನ್ಸಲ್ ಅಂತ ಇದೆ. ಟುವರ್ಡ್ಸ್ ನಮ್ಮ ಮನೆ ಕಡೆನೇ 30 ರೂಪಾಯಿ ಏನೋ ಎಕ್ಸ್ಟ್ರಾ ಅಂತ ತೋರಿಸ್ತಾ. ಎಕ್ಸ್ಟ್ರಾ ಏನಿಲ್ಲ, ಎಲ್ಲ ಆಲ್ಮೋಸ್ಟ್ ಅಲ್ಲೇ ಬರುತ್ತೆ. 20 ರೂಪಾಯಿ ಪಿಕಪ್ ಚಾರ್ಜಸ್ ಅಂತ ಹಾಕಿರ್ತಾರೆ. ಆ್ಯಾವ್ರೇಜ್ ಒಂದು 16-17 ರೂಪಾಯಿ ಕಿಲೋಮೀಟ್ರಿಗೆ ಸಿಗ್ದಂಗೆ ಆಗುತ್ತೆ ಆಯಿತಾ. ಪಿಕಪ್ ಎಲ್ಲ ಸೇರಿ 1 ಕಿಲೋಮೀಟ್ರ್ ಬಂದು ಪಿಕಪ್ ಮಾಡಿದ್ದು ನಾನು. ಇಲ್ಲಿ ಮುಗಿಸ್ತೀನಿ, ಸ್ವಲ್ಪ ಬೇಗ ಹೋಗ್ಬಿಡುವ ಮನೆಗೆ. ಮಳೆ ಬರೋ ಥರ ಇದೆ, ಬಟ್ ಮಳೆ ಬರಲ್ಲ ಅನ್ನೋ ಯಾಕೋ ಡೌಟ್ ಹೊಡಿತಾ ಇದೆ. ಮಳೆ ಬರುತ್ತಾ ಅಂತಂದರೆ ಗ್ಯಾರಂಟಿ ಇಲ್ಲ. ನೋಡೋಣ, ಸಾಕು. ಇವತ್ತಿನ ಕೋಟ ಆಲ್ಮೋಸ್ಟ್ ನನ್ನ ಟಾರ್ಗೆಟು. ಇದನ್ನು ಡ್ರಾಪ್ ಆದರೆ ಟಾರ್ಗೆಟ್ ಆದಂಗೆನ. ಸೊ ಸೀದಾ ಮನೆಗೆ ಹೋಗೋಣ. ಇನ್ನೊಂದು ಸ್ವಲ್ಪ ಡ್ಯೂಟಿ ಮಾಡಿದರೆ ಆಗಿರೋದು. ಅದೇ ಹೇಳ್ತಾರಲ್ಲ, 2 ಮನಸ್ಸು. ಮನೆಗೆ ಹೋಗೋಣ ಅನಿಸ್ತೈತೆ. ಸೊ ಇವ್ರನ್ನ ಕಸ್ಟಮರ್ನ ಕರ್ಕೊಂಡೋಗಿ ಡ್ರಾಪ್ ಮಾಡಿ ಮಿಕ್ಕಿದ ಅಪ್ಡೇಟ್ನ ತಿಳಿಸ್ಕೊಡ್ತೀನಿ. ಲಾಸ್ಟ್ ಟ್ರಿಪ್ಪು ಡ್ರಾಪ್ ಆಯಿತು. ಇಲ್ಲೇ ಸರ್ಜಾಪುರ ರೋಡು HP ಪೆಟ್ರೋಲ್ ಬಂಕ್ ಹತ್ರನೇ, ರಾಯಲ್ ಲುಕ್ಕು ಅಲ್ಲೇ. ಈಗ ಗ್ಯಾಸ್ ಹಾಕ್ಸ್ಕೊಳೋಣ. ಗಾಡಿಗಳು ಗ್ಯಾಸ್ ಬಂಕಲ್ಲಿ ನಿಂತಿದ್ದಾವೆ ಅಂದ್ಕೊಂಡಿದ್ದೀನಿ. ಇವಾಗಂತೂ ಬತ್ತ ಈ ಬಂಕಲ್ಲೂ ಜಾಸ್ತಿ ರಶ್ ಆಗ್ತಾ ಬಂತು. ಆದ್ರೂ ಪರವಾಗಿಲ್ಲ, ಮೇಂಟೈನ್ ಮಾಡ್ಬೋದು. ಇನ್ನೆಲ್ಲ ಬಿಚ್ಕೊಂಡಾಯ್ತು. ಈಗ ಪ್ಲಗ್ ಮಾಡಾಯಿತು, ಆನ್ ಮಾಡಾಯಿತು. $210 ರೂಪಾಯಿ ಹಿಡಿಸೈತೆ ಗ್ಯಾಸು. ಬೈ ಆಯಿತು. ಪಿನ್ ಹಾಕ್ಕೊಂಡು ಹೊರಡೋಣ. ಸೊ ಆಲ್ಮೋಸ್ಟ್ ಗ್ಯಾಸ್ ಎಲ್ಲ ಹಾಕ್ಸಾಯಿತು. ಫುಲ್ ಗ್ಯಾಸ್ ಆಗಿದೆ. ಫೈನಲಿ ಮನೆಗೆ ಬಂದಾಯಿತು. ಟೈಮ್ ನೋಡ್ಬೋದು, 20:39 ಅಂತ ಅಂದರೆ 8:39 ಆಗಿದೆ ಅಂತ ಅಂದ್ಬಿಟ್ಟು. ಇವತ್ತಿನ ಅರ್ನಿಂಗ್ಸು ಫುಲ್ಲು ತೋರಿಸಲ್ಲ, ಬರೀ ಒಂದು ಅಪ್ಲಿಕೇಶನ್ ಮಾತ್ರ ತೋರಿಸ್ತೀನಿ. ಯಾವುದಪ್ಪ ಅಂತ ಅಂದರೆ ನಮ್ಮ ಯಾತ್ರಿನಲ್ಲೇ, ಸರಿನಾ. ಸೊ ಒಟ್ಟು ಇದು ಪ್ಲಸ್ ಇನ್ನೊಂದು ಅಪ್ಲಿಕೇಶನ್ನು ಸೇರಿ ಡ್ಯೂಟಿ ಮಾಡ್ಕೊಂಡು ಬಂದಿರೋದು. ಹಾಗೆ ಎಷ್ಟು ಕಿಲೋಮೀಟ್ರ್ ಗಾಡಿ ರನ್ ಆಗಿದೆ ಅಂತಂದರೆ ಅಂದಾಜು ಒಂದು 150 ಕಿಲೋಮೀಟ್ರ್ ಹತ್ತತ್ರ ರನ್ ಆಗಿದೆ. 200 ರೂಪಾಯಿ ಅಷ್ಟು ಗ್ಯಾಸ್, 210 ರೂಪಾಯಿ ಅಷ್ಟು ಗ್ಯಾಸ್ ಖರ್ಚಾಗಿದೆ. ಹಾಗೆ ಡ್ರೈ ರನ್ ಕೂಡ ಸ್ವಲ್ಪ ಜಾಸ್ತಿನೇ ಓಡಿದೆ ಇವತ್ತು. ಆಲ್ಮೋಸ್ಟ್ 8 ಕಿಲೋಮೀಟ್ರ್ ಅಷ್ಟು ಡ್ರೈ ರನ್ ಆಯಿತಾ. ಕಸ್ಟಮರ್ನ ಪಿಕಪ್ ಮಾಡೋಕ್ಕೆ ಹೋಗಿದ್ದು ಅದು ಇದು ಅಂತ. ಯಾಕಂದರೆ ಇವತ್ತು ನಾನು ಸ್ವಲ್ಪ ಲೇಟಾಗಿ ಡ್ಯೂಟಿ ಬಂದಿದ್ದು. ಲೇಟಾಗಿ ಅಂತಲ್ಲ, 8 ಗಂಟೆಗೆ ಆನ್ ಮಾಡ್ಕೊಂಡಿದ್ದೆ. ಆದರೆ ಡ್ಯೂಟಿ ಸಿಕ್ಕಿದೆ ನನಗೆ 9:45 10 ಗಂಟೆ ಆಗೋಗಿತ್ತು. ಆ ಟೈಮಲ್ಲಿ 8:15 ಬಂದಿದ್ದೀನಿ. ಇನ್ನೂ ಸ್ವಲ್ಪ ಡ್ಯೂಟಿ ಮಾಡ್ಬೋದಿತ್ತು. ಸ್ವಲ್ಪ ಬೇಗ ಬಂದು ಊಟ ಮಾಡಿ ಸ್ವಲ್ಪ ಬೇಗ ಮನ್ಕೊಂಡು ಬೆಳಗ್ಗೆ ಬೇಗ ಡ್ಯೂಟಿ ಸ್ಟಾರ್ಟ್ ಮಾಡೋಣ ಅನ್ನೋ ಪ್ಲ್ಯಾನಿಂಗಲ್ಲಿ ಸ್ವಲ್ಪ ಬೇಗ ಬಂದಿದ್ದೀನಿ. ನೋಡೋಣ ಯಾವ ಥರ ನಾವು ಅನ್ಕೊತೀವಿ, ಒಂದು ಆಗೋದೇ ಇನ್ನೊಂದು. ನೋಡೋಣ, ಹೋಗಿ ಬೇಗ ಸ್ನಾನ ಮಾಡಿಕೊಂಡು ಬೆಳಗ್ಗೆ ಬೇಗ ಎದ್ದು ಡ್ಯೂಟಿ ಸ್ಟಾರ್ಟ್ ಆಗುತ್ತೆ. ನಾವು ಮಾಡಬೇಕು ಅಷ್ಟೇ ಆಯಿತಾ. ಮನ್ಸು ಮಟ್ಟು ಮಾಡಿದ್ರೆ ಡ್ಯೂಟಿನ ಬೆಳಗ್ಗೆ ಎದ್ದು ಮಾಡ್ಬೋದು. ಈ ಥರ ಇವತ್ತಿನ ದಿನಚರಿ ನೋಡೋದ್ರಲ್ಲ ಹಿಂಗೆ ಇತ್ತು. ಬೆಂಗಳೂರು ವೆದರ್ ಅಂತೂ ಕೂಲ್ ಆಗಿದೆ, ಅಷ್ಟು ಮಳೆ ಏನಿಲ್ಲ. ಮಧ್ಯಾಹ್ನ ಅಷ್ಟೇ ಒಂದು ಸ್ವಲ್ಪ ಹೊತ್ತು ವೈಟ್ ಫೀಲ್ಡ್ ಹತ್ರ ಮಳೆ ಬಿದ್ದಿದ್ದು. ಅದು ಬಿಟ್ಟರೆ ಏನು ಇವಾಗ ಸಾಯಂಕಾಲ ಏನೂ ಮಳೆ ಇರಲಿಲ್ಲ. ವೆದರ್ ಅಂತೂ ಸೂಪರಾಗಿದೆ, ಕೂಲಾಗಿದೆ.
ಇಲ್ಲಿಗೆ ಈ ವಿಡಿಯೋ ಮುಗಿಸುವಂಥ ಸಮಯ ಆಗಿದೆ. ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಕೂಡಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ನಿಮ್ಮ ಬ್ರದರ್ನ ಅಂತ ಕೇಳ್ಕೊತೀನಿ. ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.